ನನ್ನ ಹೆಸರು ಕೇಳಿದ ಅಕ್ಷರ ಕಾರಮಂಡಲದಲ್ಲಿರುವ ಗ್ರಹಗಳು ಗಗನದಲ್ಲಿ ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಬೆಕ್ಕಿಯ ಮಳೆ ಸುರಿದು ಊರಿಗೆ ಬರಬೇಕಿ ಅಲ್ಲಲ್ಲಿ ನನ್ನಂತ ಗಂಡಗಳಿಗೆ ಕೊಂಡ ಪ್ರಚಂಡ ಎದುರು ನಿಂತುವ ಶಕ್ತಿ ಯಾರಿಗೆ ಸತ್ತ ಹರಿಶ್ಚಂದ್ರ ಸತ್ತಕ್ಕಾಗಿ ಕಾಡು ಸೇರಿದ ನಮ್ಮ ತತ್ವನ ಮರೆತ ಈ ಸಮಾಜ ಸಮಾಜ ಈ ಸಮಾಜದಲ್ಲಿ ನನ್ನದೇ ದರ್ಬರು ನನ್ನದೇ ಹಾರಾಟ ನನ್ನದೇ ಹೋರಾಟ ನಾನು ಅಂದುಕೊಂಡದನ್ನು ಸಾಧಿಸಲು ಎನ್ನುವುದು ಬಿಟ್ಟಿಲ್ಲ. ನಾನು ಬೀಸಿದ ಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಅಕ್ಕಿಯನ್ನು ನನ್ನ ಕಾಮ ಪಂಜರದಲ್ಲಿ ಹಾಕಿಕೊಳ್ಳುವುದೇ ನನ್ನ ಗುರಿ. ಎಲ್ಲಿ ಕೋಮಲವು ಇರುವನೋ ಅಲ್ಲಿ ಸುಖ ಪಡುವುದೇ ನನ್ನ ಛಲ. ಒಮ್ಮೆ ಕಣ್ಣಿ ಎಣ್ಣೆಯ ಮನ ಬಂದಂತ ಅನುಭವಿಸಿ ನನ್ನ ಕಾಮದಾಸಿ ಆಶಿಸಿಕೊಂಡು ನಂತರ ಅಂಥದ್ದು ಎಣ್ಣೆಯು ಹೊರ ದೇಶಕ್ಕೆ ಮಾರುವುದೇ ನನ್ನ ವಿದ್ಯೆಯಲ್ಲ. ಮಹಿಳೆಯರ ಕಳ್ಳನ ಸಾಗಾಣಿಕೆ ಅಲ್ಲಿಂದ ದಿಲ್ಲಿಯವರೆಗೂ ದಿಲ್ಲಿಯಿಂದ ಕೊಲ್ಲಿಯವರೆಗೂ ಆ ರಾಜ್ಯವನ್ನು ನಡೆಸುತ್ತಿರುವ ವಾಸ್ತವ ಸಂಗತಿ. ಆದರೆ ಅದನ್ನು ನಡೆಸುತ್ತಿರುವ ಇವಕ್ಕೆ ಹೆಣ್ಣನ್ನು ನನ್ನ ಆಮಿಷಕ್ಕೆ ಬಲ ಮಾಡಿಕೊಂಡು ನಂಬಿಸಿ ಅವಳ ಮನೆಯಲ್ಲಿ ಸಿಲುಕಿಸಿ ಉತ್ತಮ ಭವಿಷ್ಯದ ಮಳೆಯ ಮಕ್ಕಳನ್ನು ಚಿಗುರಲಾರದ ರೀತಿಯಲ್ಲಿ ಶುಂಠಿ ದುಬೈಗೆ ಬಾರಿ ಹಣ ಸಂಪಾದಿಸುತ್ತಿದ್ದೇನೆ. ಯಾವುದಾಗಿ ಹಿತ ಕಡೆಯ ಬರುತ್ತದೆ. ಮೊದಲು ಪರಿಚಯ ಮಾಡಿಕೊಂಡು ನಂತರ ಮಾತಿನಿಂದ ಮರಳಿ ಮಾಡಿಕೊಳ್ಳಲೇಬೇಕು. ನಿಮ್ಮನ್ನು ಎಲ್ಲೋ ನೋಡಿದ ನೆನಪು ನನಗೆ ನೆನಪ ಆಗ್ತಾ ಇಲ್ಲ. ನಿನಗೂ ನನಗೂ ತುಂಬಾ ಹತ್ತಿರವಾದ ಪರಿಚಯ ಇದೆ ಎಂದು ಹೇಳಬಲ್ಲೆ. ನಿಮ್ಮ ಪರಿಚಯ ನನಗಿಲ್ಲ, ನಿಮ್ಮನ್ನು ನಾನು ಎಲ್ಲೂ ನೋಡೇ ಇಲ್ಲ. ಐ ಆಮ್ ಸಾರಿ. ಇಲ್ಲ ಸರಿಯಾಗಿ ನೆನೆಸ್ಕೊಳ್ಳಿ. ನಿನ್ನ ನಾನು ನಿಮ್ಮನ್ನು ಚೆನ್ನಾಗಿದ್ದೇನೆ. ನನ್ನ ಮುಖ ಪರಿಚಯ ನಿನಗಿದೆ. ಪ್ಲೀಸ್ ಒಂದ್ಸಾರಿ ಸರಿಯಾಗಿ ನೆನೆಸ್ಕೊಳ್ಳಿ. ನನಗೆ ನೆನಪಾಯ್ತು, ನೀವು ನಮ್ಮ ಕಾಲೇಜ್ ಫಂಕ್ಷನ್ಗೆ ಗೆಸ್ಟ್ ಆಗಿ ಬಂದಿದ್ರಿ ತಾನೆ?
ಒಂದು ಕ್ಷಣ ನನ್ನನ್ನು ಎದುರಿಸಿದ್ದೀರಿ. ಈಗ ಅಂದಾಗೆ ನಾನೊಂದು ಮಾತು ಹೇಳ್ತೇನೆ, ಬೇಸರ ಮಾಡಿಕೊಂಡಿರ್ತಾನೆ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದೇನು ಅಂತ ಹೇಳಿ. ನಿಮ್ಮನ್ನು ಅಂದು ಕಾಲೇಜ್ ಫಂಕ್ಷನ್ ಅಲ್ಲಿ ನೋಡಿದಾಗ ಸಾವಿರಾರು ಜನರಲ್ಲಿ ನೀವು ಎಲ್ಲರಿಗಿಂತ ಸುಂದರಿಯಾಗಿ ಆಕಾಶ ನಿಯಮವಾಗಿ ಕಾಣುತ್ತಿದ್ದೀರಿ. ನಾನಂತೂ ನಿಮ್ಮನ್ನು ನೋಡುತ್ತಿದ್ದೆ. ಅದಕ್ಕಾಗಿ ಈ ನಿನ್ನ ರೂಪವನ್ನು ನೋಡಿ ನನ್ನಿಂದ ಮರೆಯಲಾಗುತ್ತಿಲ್ಲ. ನೋಡಿ, ನೀವು ಈ ರೀತಿ ಮಾತಾಡಿದ್ರೆ ನನಗೆ ತುಂಬಾ ಸಂಕೋಚ ಆಗತ್ತೆ. ಖಂಡಿತ ನಾನು ಹೇಳುತ್ತಿರುವುದು ನಿಜ. ಇನ್ನು ಹೇಳಬೇಕಾದರೆ ಆ ಕ್ಷಣದಿಂದಲೇ ನಾನು ನಿಮ್ಮನ್ನು ಲವ್ ಮಾಡಲು ಪ್ರಾರಂಭಿಸಿದ್ದೇನೆ. ಅಯ್ಯೋ, ಇದೇನಿದೆ? ಇದ್ದಕ್ಕಿದ್ದಂತೆ ಈ ರೀತಿ ಮಾತಾಡಿದ್ರೆ ನಾನು ಅರ್ಗಿಸ್ಕೊಳ್ಳೋದಾದ್ರೂ ಹೇಗೆ? ನೀವೇ ಹೇಳಿ. ನಾನಂತೂ ಹೇಳೋದಾಳೆ ಹೇಳಿನಿ. ಈಗ ನಿಮ್ಮ ಅಭಿಪ್ರಾಯ? ಅಯ್ಯೋ, ನಾನೇನು ಹೇಳ್ಬೇಕು? ಇವನನ್ನು ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದ್ದಾನೆ. ನೋಡೋದಕ್ಕೆ ಶ್ರೀಮಂತರ ತರನೇ ಕಾಣ್ತಾ ಇದ್ದಾನೆ. ತಾನಾಗೆ ನನ್ನ ಸೌಂದರ್ಯಕ್ಕೆ ಮನಸ್ಸೋತು ಹೋಗಿದ್ದಾನೆ. ನಾನು ಕೂಡ ಇವನಿಗೆ ಮನಸ್ಸೋತಿದ್ದೀನಿ ಅಂದ ಮೇಲೆ ನಾನು ಕೂಡ ನಿಮ್ಮನ್ನ ಹೇಳಿ ದೇವಿ, ನಿಮ್ಮ ಉತ್ತರಕ್ಕಾಗಿ ನನ್ನ ಮನಸ್ಸು ಆತರಿಯುತ್ತದೆ. ಅಂತೂ ಈ ಅರಗಿನ ನನ್ನ ಕಾಮದ ಬಲೆಯಾಗಿ ಬಲಕ್ಕೆ ಬಿದ್ದಂತಾಯಿತು. ಏನು ಆಳವಾದ ವಿಚಾರ ಮಾಡ್ತಾ ನಿಂತಂತೆ ಕಾಣುತ್ತೆ. ನನ್ನ ಬಗ್ಗೆ ತಾನು. ಹೌದು, ಎಷ್ಟೊತ್ತಾದ್ರೂ ನಾನು ನಿಮ್ಮ ಹೆಸರೇ ಕೇಳಲಿಲ್ವಲ್ಲ. ಅಂದ್ಹಾಗೆ ನಿಮ್ಮ ಹೆಸರೇನು? ನನ್ನ ಹೆಸರು ವಿಕೇತ್ ಅಂತ. ಯುವರ್ ಸ್ಪೀಕ್ ನೇಮ್ ಪ್ಲೀಸ್. ನನ್ನ ಹೆಸರು ಮಿಸ್ ಕಾಮಿನಿ ಅಂತ. ವಾವ್, ಸೂಪರ್, ಬ್ಯೂಟಿಫುಲ್. ನಿಮ್ಮ ಹೆಸರಲ್ಲೇ ಎಲ್ಲ ಅಡಗಿದೆ. ನಿಮ್ಮ ಹೆಸರು ಕೂಡ ನಿನ್ನ ಸೌಂದರ್ಯದ ಹಾಗೆ ಸುಂದರವಾಗಿದೆ. ಅಂದ್ಹಾಗೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ? ನನ್ನದೊಂದು ವಿದೇಶದ ವ್ಯಾಪಾರ. ಈ ದೇಶದ ಸುಂದರವಾದ ಮಾಲನ್ನು ಅಮೆರಿಕಕ್ಕೆ ರಫ್ತು ಮಾಡುವುದು, ಅಲ್ಲಿಯ ಸರಕವನ್ನು ಮಾರಿಕೊಳ್ಳುವುದು ಅಂದರೆ ನನ್ನ ಕೆಲಸ. ವಿದೇಶದ ವಿನಿಮಯ. ವಾಹ್, ಅಂದ್ರೆ ನೀವು ಕೋಟ್ಯಾಧೀಶ್ವರು ಅಂತ ಕಾಣುತ್ತೆ. ಐ ಆಮ್ ವೆರಿ ಲಕ್ಕಿ. ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ಟು. ಈಗೆಲ್ಲ ಮಾತಾಡ್ಬೇಡಿಪ್ಪ, ನನಗೆ ತುಂಬಾ ನಾಚಿಕೆ ಆಗುತ್ತೆ. ಹಾಗಾದರೆ ಬಾ, ನನ್ನ ಸುಂದರವಾದ ಅರಮನೆಗೆ ಹೋಗೋಣ. ಅಲ್ಲಿ ಚಂದ್ರ ಚಕೋರಿ ಅಂತ ನೆಲೆದಾಡೋಣ. ಆದ್ರೆ ಒಂದು ಮಾತು ವಿಕಿ, ನೋಡಿ, ಕೆಲವು ಕಾರಣಗಳಿಂದ ನಾನು ವಿನಾಶನವನ್ನ ಮದುವೆ ಆಗ್ಬೇಕಾಗಿದೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಸದ್ಯ ಮದುವೆಯ ಕಾಟದಿಂದ ಪಾರಾದೆ. ಅದಕ್ಕೇನಂತ ಕಾಮಿನಿ, ನೋ ಪ್ರಾಬ್ಲಮ್. ಅವನನ್ನೇ ಮದುವೆಯಾಗು. ಆದರೆ ನನಗೆ ಮಾತ್ರ ಸುಖ ನೀಡುವ ಮಂಚದ ರಾಣಿಯಾಗು. ಈ ನಮ್ಮ ಗುಟ್ಟಿನ ಪ್ರೇಮ ರಟ್ಟಾಗದೆ ಗುಟ್ಟಾಗೇ ಸಾಗಲಿ. ಓಕೆ ಓಕೆ ಡಿಯರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ.